State whether the following are true or false. Justify your answer. Sin of A plus B is equal to sin A plus sin B. ಸೊ ಹುಡುಗರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸರಿನಾ ತಪ್ಪು ಅಂತ ಹೇಳಿ. ಸೊ ಮೊದಲೇ ಪ್ರಶ್ನೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂಸ್ ತಗೊಳ್ಳಿ. ಲೆಟ್ ಇದು ಸರಿನಾ ತಪ್ಪು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ವ್ಯಾಲ್ಯೂಸ್ ತಗೊಳ್ಳಿ. ಲೆಟ್ ಎ ಬಿ ಈಕ್ವಲ್ ಟು 45 ಡಿಗ್ರಿ ಅಂಡ್ ಬಿ ಆಲ್ಸೋ 45 ಡಿಗ್ರಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ 45 ಪ್ಲಸ್ 45 90 ಬರುತ್ತೆ. ಇಲ್ಲಿ 90 ಸೈನ್ 90 ಗೊತ್ತಿದೆ ಏನು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ನಾವು ಯಾವ ವ್ಯಾಲ್ಯೂ ತಗೊಬೇಕು, ನಮ್ಗೆ ಆ ವ್ಯಾಲ್ಯೂ ಉತ್ತರ ಗೊತ್ತಿರಬೇಕು. 45 30 ತಗೊಂತು ಅಂತ ಹೇಳಿದ್ರೆ 75 ಬರುತ್ತೆ. ಸೈನ್ 75 ನಮ್ಗೆ ಗೊತ್ತಿಲ್ಲ. ಸೊ ಸೈನ್ ಆಫ್ 45 ಪ್ಲಸ್ 45 ಇಸ್ ಈಕ್ವಲ್ ಟು ಸೈನ್ 45 ಪ್ಲಸ್ ಸೈನ್ 45. ಇಲ್ಲ 30 30 ತಗೊಳ್ಳಿ, ಆಯ್ತಾ. ಆ ಥರ ವ್ಯಾಲ್ಯೂಸ್ ತಗೊಬೇಕಾಗುತ್ತೆ. ಸೊ ಇದೆಷ್ಟಾಯ್ತು, ಇದು ಸೈನ್ ಆಫ್ 90 is equal to sin 45 is 1 by root 2 plus 1 by root 2. So sin 90 is 1. 1 by root 2, 1 by root 2, 2 by root 2. So this is the false statement. So false statement bantu ant ಹೇಳಿದ್ರೆ ಏನು ಹೇಳಬೇಕು, this is not possible. This particular thing is not possible for all the values. So therefore thus the equation is not true. ಸರಿನಾ. ಸೊ ಮುಂದಿನ ಭಾಗ, the value of sin increases as theta increases. ನಿಮ್ಗೆ ಗೊತ್ತಿದೆ ಇದು, ನಾನು ನೋಡ್ತಿದ್ದೀನಿ ಇದನ್ನ, ವ್ಯಾಲ್ಯೂ ಟೇಬಲ್ ಗೊತ್ತಿದೆ. ಸೊ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, we know that sin of 0 is 0, sin of 30 is 1 by 2, sin 45 is 1 by root 2. ಆಮೇಲೆ ಸೈನ್ ಆಫ್, ನನ್ನ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಬರ್ತಾ ಇದ್ದೀನಿ, ಸೈನ್ ಆಫ್ ಎಷ್ಟು ಹುಡುಗರ 60 is root 3 by 2, ಮತ್ತು ಸೈನ್ ಆಫ್ 90 is 1 ಅಲ್ವಾ. ಸೊ ಕೊನೆಯದಾಗಿ thus sin value increases as theta increases. ಇದು ನಿಮ್ಮ ವರ್ಜನ್ 1 ಉತ್ತರ. ಮತ್ತೊಂದು ವರ್ಷನ್ ಇದೆ, ಆಯ್ತಾ. ಸೊ ಎರಡನೇ ಪ್ರಶ್ನೆ ವರ್ಷನ್ 2. ವರ್ಷನ್ 2 ಸೊ ಏನಂತ ಹೇಳಿದ್ರೆ, ಒಂದು ಟ್ರಯಾಂಗಲ್ ತಗೊಳ್ಳಿ. ಟ್ರಯಾಂಗಲ್ ABC, ರೈಟ್ ಆಂಗಲ್ ಅಟ್ ಬಿ ಅಲ್ವಾ. ನಾವು ಟ್ರಯಾಂಗಲ್ ಆಂಗಲ್ ಎ ತಗೊಂತು ಅಂತ ಹೇಳಿದ್ರೆ, ಸೊ ಸೈನ್ ಏನಾಗುತ್ತೆ, ಸೈನ್ ಆಫ್ ಎ ಇಸ್ ಈಕ್ವಲ್ ಟು ಆಪೋಸಿಟ್ ಬಿ ಸಿ ಬೈ ಹೈಪೋಟೆನಸ್ ಎ ಸಿ. ಸೊ ಸೈನ್ ಆಫ್ ಎ ಅಲ್ವಾ. ಸೊ ಸೈನ್ ಆಫ್ ಥೀಟಾನೇ ತಗೊಂತೀನಿ, ಯಾಕಂತ ಹೇಳಿದ್ರೆ ಅಲ್ಲಿ ಥೀಟಾ ಕೊಟ್ಟಿದ್ದಾರೆ. ಆಪೋಸಿಟ್ ಇಸ್ ಬಿ ಸಿ ಬೈ ಹೈಪೋಟೆನಸ್ ನಾನು ಇವಾಗ ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಬರ್ಕೊಂತೀನಿ, ಸರಿನಾ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಡಿವೈಡಿಂಗ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಬೈ ಬಿ ಸಿ. ಸೊ ಏನಾಗುತ್ತೆ, sin theta is equal to BC divided by BC, entire thing divided by square root of AB square plus AC square divided by BC. So numerator 1 ಆಗುತ್ತೆ ಅಲ್ವಾ.
ಅದರ ಡಿನಾಮಿನೇಟರ್ ಸ್ವಲ್ಪ ಮ್ಯಾಥ್ ಮಾಡಬೇಕು. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಡಿವೈಡೆಡ್ ಬೈ BC ನಾನು ಸ್ಕ್ವೇರ್ ರೂಟ್ ಆಫ್ BC ಸ್ಕ್ವೇರ್ ಅಂತ ಬರೀತೀನಿ. So this is entire thing is divided by AB square plus AC square divided by BC square. ಸರಿನಾ? ಸೇಮ್ ಪವರು, ಹಾಗಾಗಿ I can take in the root inside. So ಇದು ಮುಂದಕ್ಕೆ 1 divided by square root of AB square plus BC square plus AC square by ಇನ್ನೊಂದು ತಪ್ಪು ಮಾಡಿದೆ ನಾನು, AC square ಅಲ್ಲ ಇದು BC. ಇಲ್ಲಿಂದ BC ಪೈಥಾಗರಸ್ ಥಿಯರಂ ಪ್ರಕಾರ ಅಲ್ವಾ? BC ಸ್ಕ್ವೇರ್ ಬೈ BC ಸ್ಕ್ವೇರ್ ಆಗುತ್ತೆ ಇದು, ಸರಿನಾ? ಸೊ ಇದು BC ಸ್ಕ್ವೇರ್ ಬೈ BC ಸ್ಕ್ವೇರ್ ವಿಚ್ ಇಸ್ 1. ಸೊ ಹಾಗಾಗಿ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಪ್ಲಸ್ 1, ಇಷ್ಟೇ ಅಲ್ವಾ? ನೆಕ್ಸ್ಟ್ ಮುಂದಿನ ಭಾಗ ಏನಂತ ಹೇಳಿದ್ರೆ ಚಿತ್ರ ಬಿಡಿಸಿ ಅರ್ಥ ಮಾಡ್ಕೊಬೇಕು ಹುಡುಗರ. ಇವಾಗ ನಾವು ಟ್ರಯಾಂಗಲ್ ಏನಿದೆ, ಇದು AB, ಇದು BC ಅಲ್ವಾ? ಸೊ ಸೈನ್ ಆಫ್ A is given to be this expression. ಸೊ ನಾವು ಚಿತ್ರ ಬಿಡಿಸ್ತು ಅಂತ ಹೇಳಿದ್ರೆ ನೋಡಿಲಿ. ಸೊ this is triangle ABC. ಅಲ್ಲ ಉಲ್ಟಾ ಬಿಡ್ತೀನಿ, ಕರೆಕ್ಟಾ? ಹಾಂ ಸರಿ ಇತ್ತು, ABC ಅಲ್ವಾ? ಇವಾಗ ನಾನು ಇದು ಥೀಟಾ, ಇದನ್ನು ಇನ್ಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ ಥೀಟಾನ ಏನಾಗುತ್ತೆ, ಈ ರೀತಿಯಲ್ಲಿ AB ಅಷ್ಟೇ ಇದೆ ಅಲ್ವಾ? BC ಹೆಚ್ಚಾಗ್ತಾ ಇದೆ, ಇಟ್ಸ್ ಬಿಕಮ್ ಬಿಗರ್ ಅಂಡ್ ಬಿಗರ್. ಇಟ್ಸ್ ಬಿಕಮಿಂಗ್ ಬಿಗರ್ ಅಂಡ್ ಬಿಗರ್ ಅಲ್ವಾ? ಸೊ ಈ ರೇಷಿಯೋ ನೋಡಿ, AB ಫಿಕ್ಸ್ಡ್ ಆಗಿದೆ. As theta is increasing, BC value is increasing. So AB square by BC square will become small. Alva? So denominator overall ಕಮ್ಮಿ ಆಗುತ್ತೆ and the ratio will increase. So we can tell that as ಇಲ್ಲೇ ಬರೀತೀನಿ, theta increases, AB remains same while BC increases in length. Thus, AB by BC decreases, decreasing the denominator and increasing the ratio. A ratio, ratio is nothing but sin theta. So conclusion, therefore, sin theta increases as theta increases. ಆಯ್ತಾ? ಇದು ನಿಮ್ಮ ಎರಡನೇ ವರ್ಷನ್, ಲೆಂದಿ ಇದೆ, ಬಟ್ ದಿಸ್ ಇಸ್ ಆಕ್ಚುಲಿ ಹೌ ಯು ಶುಡ್ ಪ್ರೂವ್ ಇಟ್. ಬಟ್ ನೋಡಿ ನಿಮ್ಮ ಟೀಚರ್ಸ್ ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್, ಗುಡ್ ಫಾರ್ ಯು. ಇಲ್ಲ ಸ್ವಲ್ಪ ಎಕ್ಸ್ಪ್ಲನೇಟರಿ ಫಾರ್ಮಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಈ ರೀತಿ, ಇದು ಆ್ಯಕ್ಚುಲಿ ಎರಡನೇ ರೀತಿಯಲ್ಲಿ ಬರಿಬೇಕು, ಮೊದಲನೇ ರೀತಿಯಲ್ಲ, ಎರಡನೇ ರೀತಿಯಲ್ಲಿ ಬರಿಬೇಕು, ಸರಿನಾ? ಓಕೆ, ಪಾಸ್ ಮಾಡ್ಕೊಂಡು ಉತ್ತರ ನೋಡ್ಕೊಳ್ಳಿ.